ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ತುಂಬ ಸರಳವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹಬ್ಬ ಮಾಡೋದು ಹೇಗೆ ಗೊತ್ತಾ? ಕೆಲವು ಕುಟುಂಬಗಳಲ್ಲಿ ಲಕ್ಷ್ಮೀ ಕೂರಿಸುವ ಪದ್ಧತಿಯನ್ನು ವರ್ಷಗಳಿಂದಲೂ ಪಾಲಿಸ್ಕೊಂಡು ಬಂದಿರ್ತಾರೆ. ಆದರೆ ಕೆಲವರ ಕುಟುಂಬದಲ್ಲಿ ಈ ಪದ್ಧತಿ ರೂಢಿಯಲ್ಲೇ ಇರುವುದಿಲ್ಲ. ಹಾಗಾಗಿ ಹೇಗೆ ಪೂಜೆ ಮಾಡಬೇಕು ಎಂಬ ಗೊಂದಲ ಸಹಜ. ವರಮಹಾಲಕ್ಷ್ಮಿ ವ್ರತವನ್ನು ಕುಟುಂಬದ ಸಂಪ್ರದಾಯದಂತೆ ಆಚರಿಸುವವರು ತಮ್ಮ ಪದ್ಧತಿಯನ್ನು ಅನುಸರಿಸಬಹುದು. ಆದರೆ ಯಾವುದೇ ವಿಶೇಷ ಪದ್ಧತಿ ಇಲ್ಲದೆ ತುಂಬ ಸರಳವಾಗಿ ಅಮ್ಮನವರನ್ನು ಆಹ್ವಾನ ಮಾಡಿ ಪೂಜೆ ಮಾಡಲು ಬಯಸುವವರು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಸರಳ ವಿಧಾನವನ್ನು ಅನುಸರಣೆ ಮಾಡಬಹುದು. ಮೊದಲಿಗೆ ಒಂದು ತಟ್ಟೆಯಲ್ಲಿ 5 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಹೂವು ಇಟ್ಟು ಅಮ್ಮನವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ. ನಂತರ ನಿಮ್ಮ ಶಕ್ತಿಗನುಸಾರವಾಗಿ ತಾಮ್ರ, ಹಿತ್ತಾಳೆ, ಪಂಚಲೋಹ ಅಥವಾ ಬೆಳ್ಳಿ ಯಾವುದಾದರೂ ಸರಿ ಚೊಂಬನ್ನು ಇಟ್ಟು ಅದರಲ್ಲಿ ಪರಿಶುದ್ಧವಾದ ಮಡಿ ನೀರನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮತ್ತು ಒಂದು ನಾಣ್ಯವನ್ನು ಹಾಕಿ. ನಿಮ್ಮ ಬಳಿ ಇದ್ದರೆ ಬೆಳ್ಳಿ ನಾಣ್ಯ ಹಾಕಬಹುದು. ಗೋಮತಿ ಚಕ್ರ, ಕವಡೆಗಳು, ಕಮಲದ ಬೀಜ, ಕೆಂಪು ಕಲ್ಲು ಸಕ್ಕರೆ, 6 ಲವಂಗ, 6 ಏಲಕ್ಕಿ ಮುಂತಾದ ಲಕ್ಷ್ಮೀ ಸಂಕೇತವೆಂದು ಪರಿಗಣಿಸುವ ವಸ್ತುಗಳನ್ನು ಕೂಡ ಕಳಸದೊಳಗೆ ಹಾಕಬಹುದು. ನಂತರ ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟು ಸುಂದರವಾಗಿ ಅಲಂಕಾರ ಮಾಡಿ ಮಾಂಗಲ್ಯ, ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬಹುದು. ಕಮಲದ ಹೂವು ಇದ್ದರೆ ಅರ್ಪಿಸಿ. ನಿಮ್ಮ ಬಳಿ ಇರುವ ಒಡವೆಗಳನ್ನು ಕೂಡ ಭಕ್ತಿಯಿಂದ ಅಮ್ಮನವರಿಗೆ ಅರ್ಪಿಸಬಹುದು. ದೀಪದ ವಿಷಯದಲ್ಲೂ ಸರಳವಾಗಿ ಮಾಡಬಹುದು. ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಬಹುದು. ಉದಾಹರಣೆಗೆ 2 ಕಂಬದ ದೀಪಗಳ ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು. ಸೀರೆ ತರಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಬ್ಲೌಸ್ ಪೀಸ್ ಅಥವಾ ವಸ್ತ್ರವನ್ನು ಅರ್ಪಿಸಿ ಪೂಜೆ ಮಾಡಬಹುದು. ಏಕೆಂದರೆ ಅಮ್ಮನವರಿಗೆ ಆಡಂಬರಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆ ಮುಖ್ಯ. ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಬೆಲ್ಲದನ್ನ, ಕೋಸಂಬರಿ, ಪಾನಕ, ಹೋಳಿಗೆ, ಪಾಯಸ, ನಿಂಬೆಹಣ್ಣಿನ ಚಿತ್ರಾನ್ನ ಮುಂತಾದ ನಿಮ್ಮಿಂದ ಸಾಧ್ಯವಾಗುವ ಸಾತ್ವಿಕ ನೈವೇದ್ಯಗಳನ್ನು ಅರ್ಪಣೆ ಮಾಡಬಹುದು. ಹಣ್ಣುಗಳಲ್ಲಿ ದಾಳಿಂಬೆ ತಾಯಿಗೆ ಪ್ರಿಯವೆಂದು ಭಕ್ತಿಯಲ್ಲಿ ಹೇಳಲಾಗತ್ತೆ. ಸಾಧ್ಯವಾದರೆ ಅದನ್ನು ಅರ್ಪಣೆ ಮಾಡಬಹುದು. ಹೀಗೆ ಅಮ್ಮನವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಭಕ್ತಿಯಿಂದ ಎಲ್ಲವನ್ನ ಅರ್ಪಿಸಿ ನಮಗೆ ಈಗಾಗಲೇ ನೀಡಿರುವ ಸೌಕರ್ಯಗಳು, ಆರೋಗ್ಯ, ಕುಟುಂಬ ಮತ್ತು ಜೀವನಕ್ಕಾಗಿ ಅಮ್ಮನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ನಂತರ ತುಪ್ಪದ ದೀಪದಿಂದ ಆರತಿಯನ್ನು ಮಾಡಿ ಭಕ್ತಿಯಿಂದ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ. ಕೊನೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ನೀಡಿ ನಿಮ್ಮ ಪೂಜೆಯನ್ನು ಸಂಪೂರ್ಣಗೊಳಿಸಬಹುದು. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯವನ್ನು ತಿಳಿಸಲು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಅಲ್ಲಿ DM ಮಾಡಿದರೆ ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗಳಿಗೆ ರಿಪ್ಲೈ ಕೊಡುತ್ತೇನೆ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲಿರಲಿ.